ನಮಸ್ಕಾರಗಳು. ನಾನು ನಿಮ್ಮ ಹಿತೈಷಿ ಕನ್ನಡ ರೈಲ್ವೆ ಗುರು. ಇಲ್ಲಿ ನೀವು ರೈಲ್ವೆ ಪರೀಕ್ಷೆಗಳಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಆನ್ಲೈನ್ ತರಗತಿಗಳು, ಪಠ್ಯವಸ್ತು ಹಾಗೂ ಪರೀಕ್ಷಾ ತಂತ್ರಗಳು ಕೂಡ ಲಭ್ಯವಿರುತ್ತವೆ. ಪ್ರತಿದಿನ ಹೊಸ ವಿಷಯಗಳು, ಪರೀಕ್ಷಾ ಸುದ್ದಿ ಮತ್ತು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. 1. ಕೆಳಗಿನ ಯಾವ ಸ್ಥಳಗಳಲ್ಲಿ ಕಲ್ಲಿನ ಪುರುಷನ ನೃತ್ಯ ಪ್ರತಿಮೆ ನಾಟರಾಜ ಕಂಡುಬಂದಿತು? ಹರಪ್ಪ, ಲೋಥಲ್, ರಂಗಪುರ, ಮೊಹೆಂಜೋದಾರೋ. RRB NTPC January 13, 2021. ಮುಖ್ಯಾಂಶಗಳು. ಹರಪ್ಪಾದಲ್ಲಿ ಕಲ್ಲಿನ ಪುರುಷನ ನೃತ್ಯ ಪ್ರತಿಮೆ ನಾಟರಾಜ ಕಂಡುಬಂದಿತು. 1872-73 ರಲ್ಲಿ ಸರ್ ಅಲೆಕ್ಸಾಂಡರ್ ಕನ್ನಿಂಗಮ್ ಹರಪ್ಪಾ ತಾಣವನ್ನು ಮೊದಲ ಬಾರಿ ಅಳೆಯಲು ಪ್ರಾರಂಭಿಸಿದರು. 1920 ರಲ್ಲಿ ದಯಾರಾಮ್ ಸನ್ನಿ ಹರಪ್ಪಾದಲ್ಲಿ ಮೊದಲ ಬಾರಿ ವ್ಯಾಪಕ ಅಳೆಯುವ ಕಾರ್ಯವನ್ನು ಪ್ರಾರಂಭಿಸಿದರು. 2. ಕೆಳಗಿನ ಯಾವ ತಾಣಗಳು ಸಿಂಧೂ ತಟದ ನಾಗರಿಕತೆಯ ಭಾಗವಲ್ಲ? ಹರಪ್ಪಾ, ಉರುಕ್, ಲೋಥಲ್, ಮೊಹೆಂಜೋದಾರೋ. RRB NTPC January 16, 2021. ಮುಖ್ಯಾಂಶಗಳು. ಪಾಕಿಸ್ತಾನದ ಈಗಿನ ಹರಪ್ಪಾ, ಗನೇರಿವಾಲಾ ಮತ್ತು ಮೊಹೆಂಜೋದಾರೋ ಮತ್ತು ಭಾರತದ ಈಗಿನ ಧೋಳವೀರ, ಕಲಿಬಂಗನ್, ರಕಿಗಾರ್ಹೆ, ರೂಪಾರ್ ಮತ್ತು ಲೋಥಲ್ ಹರಪ್ಪಾ ನಾಗರಿಕತೆ ನಗರಗಳು. ಉರುಕ್ ನಗರವು ಮೆಸೊಪೊಟಾಮಿಯಾದ ದಕ್ಷಿಣ ಭಾಗದಲ್ಲಿತ್ತು, ಪುರಾತನ ನಾಗರಿಕತೆಯ ತಾಣ, ಯೂಫ್ರೇಟಿಸ್ ನದಿಯ ಮೇಲೆ. 3. ಪ್ರಸಿದ್ಧ ಸಿಂಧೂ ತಟದ ತಾಣ ಮೊಹೆಂಜೋದಾರೋ ಅನ್ನು ಮೊದಲ ಬಾರಿ ಗಣ್ಯ ಭಾರತೀಯ ಪುರಾತತ್ವ ವಿಜ್ಞಾನಿಯು ಅಳೆದಿದ್ದಾರೆ. ಬಿ. ಲಾಲ್, R.D. ಬ್ಯಾನರ್ಜಿ, ದಯಾರಾಮ್ ಸನ್ನಿ, S.R. ರಾವ್. RRB NTPC January 17, 2021. ಮುಖ್ಯಾಂಶಗಳು. ಮೊಹೆಂಜೋದಾರೋ ಅನ್ನು 1922 ರಲ್ಲಿ R.D. ಬ್ಯಾನರ್ಜಿ ಕಂಡುಹಿಡಿದರು. 1966 ರಲ್ಲಿ ಬಿ. ಲಾಲ್ ಅವರು ಕಾಲಿಬಂಗನನ್ನು ಅಳೆಯಿದರು. ದಯಾರಾಮ್ ಸನ್ನಿ 1921 ಮತ್ತು 1922 ರಲ್ಲಿ ಹರಪ್ಪಾದಲ್ಲಿ ಸಿಂಧೂ ನದಿ ತಾಣವನ್ನು ಅಳೆಯುವ ಕಾರ್ಯವನ್ನು ಮೇಲ್ವಿಚಾರಣೆ ಮಾಡಿದರು. S.R. ರಾವ್ 1954-63 ರಲ್ಲಿ ಲೋಥಲ್ ಎಂಬ ಬಂದರಿನ ನಗರ ಸೇರಿ ಹಲವಾರು ಹರಪ್ಪಾದ ತಾಣಗಳನ್ನು ಕಂಡುಹಿಡಿದರು. 4. ಕೆಳಗಿನ ಯಾವ ಹರಪ್ಪಾ ತಾಣವು ಕೈಗಾರಿಕೆ ಉತ್ಪಾದನೆಯೊಂದಿಗೆ ಸಂಬಂಧ ಹೊಂದಿಲ್ಲ? ಚಾಮ್ಹುದಾರೋ, ಬಾಲಕೋಟ್, ನಾಗೇಶ್ವರ್. In RRB NTPC January 17, 2021. ಮುಖ್ಯಾಂಶಗಳು. ಮಂಡ ಕೈಗಾರಿಕೆ ಉತ್ಪಾದನೆಯೊಂದಿಗೆ ಸಂಬಂಧ ಹೊಂದಿಲ್ಲ. ಮಂಡ ಸಿಂಧೂ ತಟದ ನಾಗರಿಕತೆಯ ಉತ್ತರ ಅತಿ ದೂರದ ತಾಣವೆಂದು ಪರಿಗಣಿಸಲಾಗಿದೆ. ಚಾಮ್ಹುದಾರೋವನ್ನು ಕಾರ್ನೆಲಿಯನ್ ಮಾಣಿಕ್ಯವನ್ನು ತಯಾರಿಸುವ ಕೇಂದ್ರವೆಂದು ಪರಿಗಣಿಸಲಾಗಿದೆ. 5. 1994 ರಲ್ಲಿ ಭಾರತೀಯ ಪುರಾತತ್ವ ಸರ್ವೆ ಇಂಡಿಯಾ ಮಹಾನಿರ್ದೇಶಕರಾಗಿ ಯಾರು ಹಸ್ತಕ್ಷೇಪ ಮಾಡಿದರು ಮತ್ತು ಹರಪ್ಪಾದ ಅಳೆಯುವ ಕಾರ್ಯವನ್ನು ಕೈಗೊಂಡಿದ್ದರು? R.A.M. ವೀಲರ್, ರಕಾಲ್ ದಾಸ್ ಬ್ಯಾನರ್ಜಿ, ಜಾನ್ ಮಾರ್ಷಲ್, ದಯಾರಾಮ್ ಸನ್ನಿ. RRB NTPC January 17, 2021. ಮುಖ್ಯಾಂಶಗಳು. REM 1994. ಸರ್ ಜಾನ್ ಹ್ಯೂಬರ್ಟ್ ಮಾರ್ಷಲ್ 1902 ರಿಂದ 1928 ರವರೆಗೆ ಭಾರತೀಯ ಪುರಾತತ್ವ ಸರ್ವೆ ಇಂಡಿಯಾ ಮಹಾನಿರ್ದೇಶಕರಾಗಿದ್ದರು. 6. ಪುರಾತತ್ವ ತಜ್ಞ ಬಿ. ಲಾಲ್ ಯಾವಾಗ ಮೀರತ್ ಜಿಲ್ಲೆಯಲ್ಲಿರುವ ಹಸ್ತಿನಾಪುರದಲ್ಲಿ ಅಳೆಯುವ ಕಾರ್ಯವನ್ನು ನಡೆಸಿದರು? 1957-58, 1949-50, 1962-63, 1951-52. RRB NTPC January 17, 2021. ಮುಖ್ಯಾಂಶಗಳು. ಬಿ. ಲಾಲ್ 1951-52 ರಲ್ಲಿ ಮೀರತ್ ಜಿಲ್ಲೆಯಲ್ಲಿರುವ ಹಸ್ತಿನಾಪುರದಲ್ಲಿ ಅಳೆಯುವ ಕಾರ್ಯವನ್ನು ನಡೆಸಿದರು. ಲಾಲ್ ಐಸೆ ಒಂದಿಗಿನ ರಾಮಾಯಣ ಸ್ಥಳಗಳ ಪುರಾತತ್ವ ಯೋಜನೆ ಮೇಲೆ ಕೆಲಸ ಮಾಡಿದರು. ಇದು ಹಿಂದೂ ಮಹಾಕಾವ್ಯ ರಾಮಾಯಣದಲ್ಲಿ ಉಲ್ಲೇಖಿತವಾದ 5 ಸ್ಥಳಗಳನ್ನು ಅಳೆಯಿತು. 7. ಕೆಳಗಿನ ಯಾವ ಪ್ರಾಣಿಗಳನ್ನು ಹರಪ್ಪಾ ನಾಗರಿಕತೆಯ ಮುದ್ರೆಗಳ ಮೇಲೆ ತುಂಬಾ ನೋಡಲಾಗಿದೆ? ತೋಳ, ಜಿಂಕೆ, ಎಮ್ಮೆ, ಸಿಂಹ.
RRB NTPC January 18, 2021. ಮುಖ್ಯಾಂಶಗಳು. ಎಮ್ಮೆವು ಹರಪ್ಪಾ ನಾಗರಿಕತೆಯ ಮುದ್ರೆಗಳ ಮೇಲೆ ತುಂಬಾ ಕಾಣುತ್ತಿತ್ತು. ಹರಪ್ಪಾ ತಾಣಗಳಿಂದ ಪುರಾತತ್ವ ತಜ್ಞರು ಸಾವಿರಾರು ಮುದ್ರೆಗಳನ್ನು ಕಂಡುಹಿಡಿದರು. ಹೆಚ್ಚಿನ ಮುದ್ರೆಗಳು ಸ್ಟೀಟೈಟ್ನಿಂದ ತಯಾರಾಗಿದ್ದವು. ಇದು ಒಂದು ರೀತಿಯ ಮೃದುಕಲ್ಲು. 8. ಸಿಂಧೂ ತಟದ ನಾಗರಿಕತೆಯಲ್ಲಿನ ಮೊದಲ ತಾಣ ಯಾವುದು? ಲೋಥಲ್, ಹರಪ್ಪಾ, ಕಾಲಿಬಂಗನ್, ಮೊಹೆಂಜೋದಾರೋ. RRB NTPC January 18, 2021. ಮುಖ್ಯಾಂಶಗಳು. ಹರಪ್ಪಾ ಸಿಂಧೂ ತಟದ ನಾಗರಿಕತೆಯ ಮೊದಲ ತಾಣವಾಗಿದೆ. 1872–73 ರಲ್ಲಿ ಸರ್ ಅಲೆಕ್ಸಾಂಡರ್ ಕನ್ನಿಂಗಮ್ ಮೊದಲ ಬಾರಿಗೆ ಅಳೆಯುವ ಕಾರ್ಯವನ್ನು ಪ್ರಾರಂಭಿಸಿದರು. 1920 ರಲ್ಲಿ ದಯಾರಾಮ್ ಸನಿ ಹರಪ್ಪಾದಲ್ಲಿ ವ್ಯಾಪಕ ಅಳೆಯುವ ಕಾರ್ಯವನ್ನು ಎಪಿಗ್ರಾಫಿ ಎಂದರೆ ಏನು? ನಾಣ್ಯಗಳ ಅಧ್ಯಯನ, ಮೂಳೆಗಳು, ಲಿಪಿಗಳ ಅಧ್ಯಯನ, ನಕ್ಷೆಗಳ ಅಧ್ಯಯನ. RRB NTPC January 19, 2021. ಮುಖ್ಯಾಂಶಗಳು. ಎಪಿಗ್ರಾಫಿ ಲಿಪಿಗಳ ಅಧ್ಯಯನ, ನ್ಯೂಮಿಸ್ಮಾಟಿಕ್ಸ್ ನಾಣ್ಯಗಳ ಅಧ್ಯಯನ, ಮೂಳೆ ಮತ್ತು ಸಂಯುಕ್ತಗಳುಗಳ ಸಂಧಿಗಳು, ಆರ್ಥೋಪೆಡಿಸ್ಟರು, ಪೋಡಿಯಾಟ್ರಿಸ್ಟ್ ಮತ್ತು ಚಿರೋಪ್ರಾಕ್ಟರ್. ಕಾರ್ಟೋಗ್ರಾಫಿ ನಕ್ಷೆಗಳ ಅಧ್ಯಯನ ಮತ್ತು ತಯಾರಿಕೆ. 10. ಹರಪ್ಪಾ ನಾಗರಿಕತೆಯ ಚಾನ್ಹುದರೋ ನಗರವು ಹತ್ತಿರದ ಸಮುದ್ರ ತೀರದಲ್ಲಿರುವ ಸಂಪೂರ್ಣವಾಗಿ ಕೈಗಾರಿಕೆ ಉತ್ಪಾದನೆಗೆ ತೊಡಗಿದ ಸ್ಥಳವಾಗಿದೆ. ಹರಪ್ಪಾ, ಮೊಹೆಂಜೋದಾರೋ, ನಾಗೇಶ್ವರ್, ಚಾನ್ಹುದರೋ. RRB NTPC January 19, 2021. ಮುಖ್ಯಾಂಶಗಳು. ಚಾನ್ಹುದರೋ ನಗರವು ಹತ್ತಿರದ ಸಮುದ್ರ ತೀರದಲ್ಲಿರುವ ಸಂಪೂರ್ಣವಾಗಿ ಕೈಗಾರಿಕೆ ಉತ್ಪಾದನೆಗೆ ತೊಡಗಿದ ಸ್ಥಳವಾಗಿದೆ. ಚಾನ್ಹುದರೋ ಮೊಟ್ಟಮೊದಲು ಆಜ್ಞೆ ಪಡೆಯಿತು. 11. ಈ ತಾಣಗಳಲ್ಲಿ ಹರಪ್ಪಾ ತಾಣವು ಗುಜರಾತಿನಲ್ಲಿ ಕಂಡುಬಂದಿದೆಯೇ? ದೋಳವೀರ, ಮಂಡ, ಬಾಳತಾಳ್, ಖಂಡಿಯಾ. RRB NTPC May 2, 2021. ಮುಖ್ಯಾಂಶಗಳು. ದೋಳವೀರ ಹರಪ್ಪಾ ತಾಣವು ಗುಜರಾತಿನಲ್ಲಿ ಕಂಡುಬಂದಿದೆ. ಮಂಡ ಜಮ್ಮು ಮತ್ತು ಕಾಶ್ಮೀರದ ಭಾರತೀಯ ಸಂಯುಕ್ತ ಪ್ರದೇಶದ ಜಮ್ಮು ಗ್ರಾಮ ಮತ್ತು ಪುರಾತತ್ವ ತಾಣ. ಬಾಳತಾಳ್ ರಾಜಸ್ಥಾನದ ಉದಯಪುರ ಜಿಲ್ಲೆಯ ವಲ್ಲಭನಗರ ತಾಲ್ಲೂಕಿನಲ್ಲಿ ಪುರಾತತ್ವ ತಾಣ. ಖಂಡಿಯಾ ಗುಜರಾತಿನ ಸೌರಾಷ್ಟ್ರ ದ್ವೀಪದಲ್ಲಿ ಪುಟ್ಟ ರಾಜಪೂತ ರಾಜ್ಯವಾಗಿತ್ತು. 12. ಭೀಂಬೆಟ್ಕಾದ ಶಿಲಾಯುಗ ಮುಚ್ಚಳಿಕೆ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಮುಘಲ್ ಶಿಲ್ಪಕಲೆ ಸಂಧಿಗಳು, ಮೌರ್ಯ ರಾಜವಂಶದ ಚಿತ್ರ ಸಂಧಿಗಳು, ಪ್ರಾರಂಭದ ದ್ರಾವಿಡ ಯುಗದ ಸಂಧಿಗಳು, ಭಾರತದ ಉಪಖಂಡದ ಪ್ರಾಥಮಿಕ ಮಾನವ ಬದುಕು. RRB NTPC October 2, 2021. ಮುಖ್ಯಾಂಶಗಳು. ಭೀಂಬೆಟ್ಕಾದ ಶಿಲಾಯುಗ ಮುಚ್ಚಳಿಕೆ ಭಾರತದ ಉಪಖಂಡದ ಪ್ರಥಮ ಮಾನವ ಬದುಕಿನ ಸಂಧಿಗಳಿಗೆ ಪ್ರಸಿದ್ಧವಾಗಿದೆ. ಭೀಂಬೆಟ್ಕಾದ ಶಿಲಾಯುಗ ಮುಚ್ಚಳಿಕೆ ವಿಂಧ್ಯ ಪರ್ವತಗಳ ತ್ರಿವಳಿ, ಭಾರತದ ಮಧ್ಯಪ್ರದೇಶ ರಾಜ್ಯದ ರೈಸೆನ್ ಜಿಲ್ಲೆಯಲ್ಲಿ ಮತ್ತು ಭೋಪಾಲ್ನ ದಕ್ಷಿಣ ಪೂರ್ವ ಭಾಗದಲ್ಲಿ ಸ್ಥಿತವಾಗಿದೆ. 13. ಕೆಳಗಿನ ಯಾವುದು ಮಾನವ ಕ್ರಿಯಾಕಲಾಪ ಮತ್ತು ನಾಗರಿಕತೆಯ ಪ್ರೀತಿಹಾಸಿಕ ಯುಗದ ಸರಿಯಾದ ಕ್ರೋನೋಲಾಜಿಕಲ್ ಕ್ರಮವು? ನಿಯೋಲಿಥಿಕ್ ಪೀರಿಯಡ್, ಮೆಸೊಲಿಥಿಕ್ ಪೀರಿಯಡ್, ಪಾಲಿಯೋಲಿಥಿಕ್ ಪೀರಿಯಡ್. ಪಾಲಿಯೋಲಿಥಿಕ್ ಪೀರಿಯಡ್, ಮೆಸೊಲಿಥಿಕ್ ಪೀರಿಯಡ್, ನಿಯೋಲಿಥಿಕ್ ಪೀರಿಯಡ್. ಮೆಸೊಲಿಥಿಕ್ ಪೀರಿಯಡ್, ನಿಯೋಲಿಥಿಕ್ ಪೀರಿಯಡ್, ಪಾಲಿಯೋಲಿಥಿಕ್ ಪೀರಿಯಡ್. ಮೆಟಲ್ ಏಜ್ ಪೀರಿಯಡ್, ಮೆಸೊಲಿಥಿಕ್ ಪೀರಿಯಡ್, ಪಾಲಿಯೋಲಿಥಿಕ್ ಪೀರಿಯಡ್. RRB NTPC November 2, 2021. ಮುಖ್ಯಾಂಶಗಳು. ಪಾಲಿಯೋಲಿಥಿಕ್ ಪೀರಿಯಡ್, ಮೆಸೊಲಿಥಿಕ್ ಪೀರಿಯಡ್, ನಿಯೋಲಿಥಿಕ್ ಪೀರಿಯಡ್ ಮಾನವ ಕ್ರಿಯಾಕಲಾಪ ಮತ್ತು ನಾಗರಿಕತೆಯ ಪ್ರೀತಿಹಾಸಿಕ ಯುಗದ ಸರಿಯಾದ ಕ್ರೋನೋಲಾಜಿಕಲ್ ಕ್ರಮವು? ಪಾಲಿಯೋಲಿಥಿಕ್ ಯುಗವು ಸಂಪೂರ್ಣವಾಗಿ ಬೇಟೆಯಾಡಿ ಸಂಗ್ರಹಿಸುವ ಯುಗವಾಗಿತ್ತು, ಆದರೆ ಮೆಸೊಲಿಥಿಕ್ ಪೀರಿಯಡ್ ಸಮಯದಲ್ಲಿ ಕೃಷಿಯ ಅಭಿವೃದ್ಧಿಯು ಸ್ಥಿರ ವ್ಯಾಪ್ತಿಯ ನಗರೋತ್ಥಾನಕ್ಕೆ ಕಾರಣವಾಯಿತು. ನಂತರದ ನಿಯೋಲಿಥಿಕ್ ಪೀರಿಯಡ್ ಪ್ಲಾಂಟ್ಸ್ ಮತ್ತು ಪ್ರಾಣಿಗಳನ್ನು ಸಾಕುವ ಮೂಲಕ ವಿಭಿನ್ನವಾಗಿದೆ. 14. ಜರ್ಮನ್ ಮತ್ತು ಇಟಾಲಿಯನ್ ಪುರಾತತ್ವ ತಜ್ಞರ ತಂಡ ಮೊಹೆಂಜೋದಾರೋನಲ್ಲಿ ಪಠ್ಯ ಶೋಧನೆ ಯಾವ ವರ್ಷದಲ್ಲಿ ಪ್ರಾರಂಭಿಸಿದರು? 1970, 1990, 1980, 1955. RRB NTPC February 15, 2021. ಮುಖ್ಯಾಂಶಗಳು.
1980ರಲ್ಲಿ ಜರ್ಮನ್ ಮತ್ತು ಇಟಾಲಿಯನ್ ಪುರಾತತ್ವ ತಜ್ಞರ ತಂಡ ಮೊಹೆಂಜೋದಾರೋನಲ್ಲಿ ಪಠ್ಯ ಶೋಧನೆ ಪ್ರಾರಂಭಿಸಿದರು. ಮೊಹೆಂಜೋದಾರೋ ಹೆಸರು ಸತ್ತವರ ಮೌಂಡ್ ಅನ್ನು ಸೂಚಿಸುತ್ತದೆ. 1922ರಲ್ಲಿ ಆರ್.ಟಿ. ಬ್ಯಾನರ್ಜಿ ಮೊಹೆಂಜೋದಾರೋ ತಾಣದ ಪುರಾತತ್ವ ಪ್ರಾಮುಖ್ಯತೆಯನ್ನು ಮೊದಲು ಮಾನ್ಯ ಮಾಡಿದರು. 15. ಹರಪ್ಪಾ ನಾಗರಿಕತೆಯಲ್ಲಿ ಹೂವಳವನ್ನು ತಯಾರಿಸಲು ಯಾವ ವಸ್ತುವನ್ನು ಬಳಸಲಾಗಿತ್ತು? ಮಾ, ಪ್ಲಾಸ್ಟಿಕ್, ಲೈಮ್ಸ್ಟೋನ್, ಕಾರ್ನೆಲಿಯನ್ ಕಲ್ಲು. RRB NTPC February 16, 2021. ಮುಖ್ಯಾಂಶಗಳು: ಹರಪ್ಪಾ ನಾಗರಿಕತೆಯಲ್ಲಿ ಹೂವಳಗಳನ್ನು ತಯಾರಿಸಲು ಕಾರ್ನೆಲಿಯನ್ ಕಲ್ಲು ಬಳಸಲಾಗುತ್ತಿತ್ತು. ಕಾರ್ನೆಲಿಯನ್ ಕಲ್ಲು ಮಾನವಗಳಿಗೆ ತಿಳಿದ ಅದೃಷ್ಟ ಚಿಹ್ನೆಗಳಲ್ಲಿ ಒಂದು. ರಾಸಾಯನಿಕ ಸೂತ್ರ ಶ್ಯ. 16. ಮೊಹೆಂಜೋದಾರೋ ಯಾವಾಗ ಇರುತ್ತದೆ? ಪಂಜಾಬ್, ಖೈಬರ್ ಪಖ್ತೂನ್ಖ್ವಾ, ಸಿಂಧ್, ಬಲೂಚಿಸ್ತಾನ್. RRB NTPC February 3, 2021. ಮುಖ್ಯಾಂಶಗಳು: ಮೊಹೆಂಜೋದಾರೋ ಉತ್ತರ ಸಿಂಧ್ ಪ್ರಾಂತ್ಯ, ದಕ್ಷಿಣ ಪಾಕಿಸ್ತಾನದಲ್ಲಿ ಸಿಂಧು ನದಿಯ ಬಲಭಾಗದಲ್ಲಿ ಸ್ಥಿತವಾಗಿದೆ. 1922ರಲ್ಲಿ ಆರ್.ಟಿ. ಬ್ಯಾನರ್ಜಿ ಮೊಹೆಂಜೋದಾರೋವನ್ನು ಕಂಡುಹಿಡಿದರು. ಇದು ಸತ್ತವರ ಮೌಂಡ್ ಎಂದು ಕರೆಯುತ್ತದೆ. 17. ಸಿಂಧು ತಟದ ನಾಗರಿಕತೆಯ ಯಾವ ನಗರ ಸತ್ತವರ ಮೌಂಡ್ ಅರ್ಥದಲ್ಲಿದೆ? ಮೊಹೆಂಜೋದಾರೋ, ಮೆಸೊಪೊಟಾಮಿಯಾ, ಹರಪ್ಪಾ, ಬಾಲಕೋಟ್. RRB NTPC September 3, 2021. ಮುಖ್ಯಾಂಶಗಳು: ಸಿಂಧು ತಟದ ನಾಗರಿಕತೆಯ ಮೊಹೆಂಜೋದಾರೋ ನಗರ ಸತ್ತವರ ಮೌಂಡ್ ಅರ್ಥದಲ್ಲಿದೆ. 2500 ಕ್ರಿ.ಪೂ. ಸಿಂಧು ತಟದ ನಾಗರಿಕತೆಯ ಅತಿ ದೊಡ್ಡ ನಗರ ಮೊಹೆಂಜೋದಾರೋ ಪಾಕಿಸ್ತಾನದ ಸಿಂಧ್ ನದಿಯ ಬಡಿಸುವ ಪಶ್ಚಿಮ ಬಗೆಗೆ ಸ್ಥಿತವಾಗಿದೆ. 18. ಈ ವಯಸ್ಸುಗಳಲ್ಲಿ ಯಾವುದೂ ಕಲ್ಲಿನ ಯುಗದ 3 ಪ್ರಮುಖ ವಿಭಾಗಗಳ ಅಡಿಯಲ್ಲಿ ಬರುವುದಿಲ್ಲ. ಎನಿಯೋಲಿಥಿಕ್, ನಿಯೋಲಿಥಿಕ್, ಪಾಲಿಯೋಲಿಥಿಕ್, ಮೆಸೊಲಿಥಿಕ್. RRB NTPC December 3, 2021. ಮುಖ್ಯಾಂಶಗಳು: ಕಲ್ಲಿನ ಯುಗಗಳನ್ನು 3 ವಯಸ್ಸುಗಳಲ್ಲಿ ವಿಭಜಿಸಲಾಗಿದೆ. ಪಾಲಿಯೋಲಿಥಿಕ್ ಅಥವಾ ಹಳೆಯ ಕಲ್ಲಿನ ಯುಗ, ಮೆಸೊಲಿಥಿಕ್ ಅಥವಾ ಮಧ್ಯ ಕಲ್ಲಿನ ಯುಗ ಮತ್ತು ನಿಯೋಲಿಥಿಕ್ ಅಥವಾ ಹೊಸ ಕಲ್ಲಿನ ಯುಗ. ಈ ಯುಗವು ಮಾನವ ಪೂರ್ವಜರಿಂದ ಉಪಕರಣಗಳ ಬಳಕೆಯಿಂದ ಗುರುತಿಸಲಾಗಿದೆ. ಕೃಷಿ ಬೇಟೆಯಾಟ ಈ ಯುಗದಲ್ಲಿ ಪ್ರಾರಂಭವಾಯಿತು. 19. 1920-21ರಲ್ಲಿ ಅಳೆಯುವ ಸಮಯದಲ್ಲಿ ಹರಪ್ಪಾ ನಗರ ಯಾವ ನದಿಯ ಮೇಲೆ ಕಂಡುಬಂದಿತು? ರವಿ, ಬಿಯಾಸ್, ಜೇಲಂ, ಚಿನಾಬ್. RRB NTPC December 3, 2021. ಮುಖ್ಯಾಂಶಗಳು: 1920ರಲ್ಲಿ ರೈ ಬಹಾದೂರ್ ದಯಾರಾಮ್ ಸನ್ನಿ ಹರಪ್ಪಾದಲ್ಲಿ ಮೊದಲ ವಿಪುಲ ಅಳೆಯುವ ಕಾರ್ಯವನ್ನು ಪ್ರಾರಂಭಿಸಿದರು. 20. ಮೊಹೆಂಜೋದಾರೋದಲ್ಲಿನ ದಿ ಗ್ರೇಟ್ ಬಾತ್ ಒಂದು ದೊಡ್ಡ ತ್ರಿಭುಜಾಕಾರದ ಟ್ಯಾಂಕ್, ವೃತ್ತಾಕಾರದ ಟ್ಯಾಂಕ್, ಉಲಿಪೆಯಾಕಾರದ ಟ್ಯಾಂಕ್, ಆಯತಾಕಾರದ ಟ್ಯಾಂಕ್. RRB NTPC March 19, 2021. ಮುಖ್ಯಾಂಶಗಳು: ಮೊಹೆಂಜೋದಾರೋದಲ್ಲಿನ ದಿ ಗ್ರೇಟ್ ಬಾತ್ ಒಂದು ದೊಡ್ಡ ಆಯತಾಕಾರದ ಟ್ಯಾಂಕ್. ಮೊಹೆಂಜೋದಾರೋ ಕೋಟೆಯಲ್ಲಿರುವ ದಿ ಗ್ರೇಟ್ ಬಾತ್ ಅತ್ಯಂತ ಆಕರ್ಷಕ ಕಟ್ಟಡ ರೂಪಿತವಾಗಿದೆ. ಇದು ಈಜುಕೊಳದಂತೆ ಆಯತಾಕಾರವಾಗಿದೆ. ಇದು ಬೇಯಿಸಿದ ಇಟ್ಕಳಗಳಿಂದ ನಿರ್ಮಿತವಾಗಿದೆ. ತಾರ ಮತ್ತು ಬಿಟುಮೆನ್ನ ಪದರವನ್ನು ವಾಟರ್ ಟೈಟ್ ಮಾಡಲು ಬಳಸಲಾಗಿದೆ. ನೀವು ಈ ವಿಷಯವನ್ನು ಉಪಯೋಗಿಸಿ ನಿಮ್ಮ ಅಧ್ಯಯನ ಅಥವಾ ಪ್ರಸ್ತುತಿಗಾಗಿ ಉಪಯೋಗಿಸಬಹುದು. ನೀವು ಹೆಚ್ಚಿನ ಪ್ರಶ್ನೆಗಳು ಅಥವಾ ಸಹಾಯ ಬೇಕಾದರೆ ನನಗೆ ತಿಳಿಸಿ. 11. ಈ ತಾಣಗಳಲ್ಲಿ ಹರಪ್ಪಾ ತಾಣವು ಗುಜರಾತಿನಲ್ಲಿ ಕಂಡುಬಂದಿದೆಯೇ? ದೋಳವೀರ, ಮಂಡ, ಬಾಳತಾಳ್, ಖಂಡಿಯಾ. RRB NTPC May 2, 2021. ಮುಖ್ಯಾಂಶಗಳು: ದೋಳವೀರ ಹರಪ್ಪಾ ತಾಣವು ಗುಜರಾತಿನಲ್ಲಿ ಕಂಡುಬಂದಿದೆ. ಮಂಡ ಜಮ್ಮು ಮತ್ತು ಕಾಶ್ಮೀರದ ಭಾರತೀಯ ಸಂಯುಕ್ತ ಪ್ರದೇಶದ ಜಮ್ಮು ಗ್ರಾಮ ಮತ್ತು ಪುರಾತತ್ವ ತಾಣ. ಬಾಳತಾಳ್ ರಾಜಸ್ಥಾನದ ಉದಯಪುರ ಜಿಲ್ಲೆಯ ವಲ್ಲಭನಗರ ತಾಲ್ಲೂಕಿನಲ್ಲಿ ಪುರಾತತ್ವ ತಾಣ.
ಖಂಡಿಯ ಗುಜರಾತಿನ ಸೌರಾಷ್ಟ್ರ ದ್ವೀಪದಲ್ಲಿ ಪುಟ್ಟ ರಾಜಪೂತ ರಾಜ್ಯವಾಗಿತ್ತು. 12. ಭೀಂಬೆಟ್ಕಾದ ಶಿಲಾಯುಗ ಮುಚ್ಚಳಿಕೆ ಕೆಳಗಿನ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಮುಘಲ್ ಶಿಲ್ಪಕಲೆ ಸಂಧಿಗಳು, ಮೌರ್ಯ ರಾಜವಂಶದ ಚಿತ್ರಸಂಧಿಗಳು, ಪ್ರಾರಂಭದ ದ್ರಾವಿಡ ಯುಗದ ಸಂಧಿಗಳು, ಭಾರತದ ಉಪಖಂಡದ ಪ್ರಾಥಮಿಕ ಮಾನವ ಬದುಕು. RRB NTPC October 2nd, 2021. ಮುಖ್ಯಾಂಶಗಳು. ಭೀಂಬೆಟ್ಕಾದ ಶಿಲಾಯುಗ ಮುಚ್ಚಳಿಕೆ ಭಾರತದ ಉಪಖಂಡದ ಪ್ರಥಮ ಮಾನವ ಬದುಕಿನ ಸಂಧಿಗಳಿಗೆ ಪ್ರಸಿದ್ಧವಾಗಿದೆ. ಭೀಂಬೆಟ್ಕಾದ ಶಿಲಾಯುಗ ಮುಚ್ಚಳಿಕೆ ವಿಂಧ್ಯ ಪರ್ವತಗಳ ತ್ರಿವಳಿ, ಭಾರತದ ಮಧ್ಯಪ್ರದೇಶ ರಾಜ್ಯದ ರೈಸೆನ್ ಜಿಲ್ಲೆಯಲ್ಲಿ ಮತ್ತು ಭೋಪಾಲ್ನ ದಕ್ಷಿಣ ಪೂರ್ವ ಭಾಗದಲ್ಲಿ ಸ್ಥಿತವಾಗಿದೆ. 13. ಕೆಳಗಿನ ಯಾವುದು ಮಾನವ ಕ್ರಿಯಾಕಲಾಪ ಮತ್ತು ನಾಗರಿಕತೆಯ ಪ್ರೀತಿಹಾಸಿಕ ಯುಗದ ಸರಿಯಾದ ಕ್ರೋನೋಲಾಜಿಕಲ್ ಕ್ರಮವು? ನಿಯೋಲಿಥಿಕ್ ಪೀರಿಯಡ್, ಮೆಸೋಲಿಥಿಕ್ ಪೀರಿಯಡ್, ಪಾಲಿಯೋಲಿಥಿಕ್ ಪೀರಿಯಡ್. ಪಾಲಿಯೋಲಿಥಿಕ್ ಪೀರಿಯಡ್, ಮೆಸೋಲಿಥಿಕ್ ಪೀರಿಯಡ್, ನಿಯೋಲಿಥಿಕ್ ಪೀರಿಯಡ್. ಮೆಸೋಲಿಥಿಕ್ ಪೀರಿಯಡ್, ನಿಯೋಲಿಥಿಕ್ ಪೀರಿಯಡ್, ಪಾಲಿಯೋಲಿಥಿಕ್ ಪೀರಿಯಡ್. ಮೆಟಲ್ ಏಜ್ ಪೀರಿಯಡ್, ಮೆಸೋಲಿಥಿಕ್ ಪೀರಿಯಡ್, ಪಾಲಿಯೋಲಿಥಿಕ್ ಪೀರಿಯಡ್. RRB NTPC November 2nd, 2021. ಮುಖ್ಯಾಂಶಗಳು. ಪಾಲಿಯೋಲಿಥಿಕ್ ಪೀರಿಯಡ್, ಮೆಸೋಲಿಥಿಕ್ ಪೀರಿಯಡ್, ನಿಯೋಲಿಥಿಕ್ ಪೀರಿಯಡ್ ಮಾನವ ಕ್ರಿಯಾಕಲಾಪ ಮತ್ತು ನಾಗರಿಕತೆಯ ಪ್ರೀತಿಹಾಸಿಕ ಯುಗದ ಸರಿಯಾದ ಕ್ರೋನೋಲಾಜಿಕಲ್ ಕ್ರಮವು? ಪಾಲಿಯೋಲಿಥಿಕ್ ಯುಗವು ಸಂಪೂರ್ಣವಾಗಿ ಬೇಟೆಯಾಡಿ ಸಂಗ್ರಹಿಸುವ ಯುಗವಾಗಿತ್ತು, ಆದರೆ ಮೆಸೋಲಿಥಿಕ್ ಪೀರಿಯಡ್ ಸಮಯದಲ್ಲಿ ಕೃಷಿಯ ಅಭಿವೃದ್ಧಿಯು ಸ್ಥಿರ ವ್ಯಾಪ್ತಿಯ ನಗರೋತ್ಥಾನಕ್ಕೆ ಕಾರಣವಾಯಿತು. ನಂತರದ ನಿಯೋಲಿಥಿಕ್ ಪೀರಿಯಡ್ ಪ್ಲಾಂಟ್ಸ್ ಮತ್ತು ಪ್ರಾಣಿಗಳನ್ನು ಸಾಕುವ ಮೂಲಕ ವಿಭಿನ್ನವಾಗಿದೆ. 14. ಜರ್ಮನ್ ಮತ್ತು ಇಟಾಲಿಯನ್ ಪುರಾತತ್ವ ತಜ್ಞರ ತಂಡ ಮೊಹೆಂಜೋದಾರೋನಲ್ಲಿ ಪಠ್ಯ ಶೋಧನೆ ಯಾವ ವರ್ಷದಲ್ಲಿ ಪ್ರಾರಂಭಿಸಿದರು? 1970, 1990, 1980, 1955. RRB NTPC February 15th, 2021. ಮುಖ್ಯಾಂಶಗಳು. 1980ರಲ್ಲಿ ಜರ್ಮನ್ ಮತ್ತು ಇಟಾಲಿಯನ್ ಪುರಾತತ್ವ ತಜ್ಞರ ತಂಡ ಮೊಹೆಂಜೋದಾರೋನಲ್ಲಿ ಪಠ್ಯ ಶೋಧನೆ ಪ್ರಾರಂಭಿಸಿದರು. ಮೊಹೆಂಜೋದಾರೋ ಹೆಸರು ಸತ್ತವರ ಮೌಂಡ್ ಅನ್ನು ಸೂಚಿಸುತ್ತದೆ. 1922ರಲ್ಲಿ R.T. ಬ್ಯಾನರ್ಜಿ ಮೊಹೆಂಜೋದಾರೋ ತಾಣದ ಪುರಾತತ್ವ ಪ್ರಾಮುಖ್ಯತೆಯನ್ನು ಮೊದಲು ಮಾನ್ಯ ಮಾಡಿದರು. 15. ಹರಪ್ಪಾ ನಾಗರಿಕತೆಯಲ್ಲಿ ಹೂವಳವನ್ನು ತಯಾರಿಸಲು ಯಾವ ವಸ್ತುವನ್ನು ಬಳಸಲಾಗಿತ್ತು? ಪ್ಲಾಸ್ಟಿಕ್, ಲೈಮ್ಸ್ಟೋನ್, ಕಾರ್ನೆಲಿಯನ್ ಕಲ್ಲು. RRB NTPC February 16th, 2021. ಮುಖ್ಯಾಂಶಗಳು. ಹರಪ್ಪಾ ನಾಗರಿಕತೆಯಲ್ಲಿ ಹೂವಳಗಳನ್ನು ತಯಾರಿಸಲು ಕಾರ್ನೆಲಿಯನ್ ಕಲ್ಲು ಬಳಸಲಾಗುತ್ತಿತ್ತು. ಕಾರ್ನೆಲಿಯನ್ ಕಲ್ಲು ಮಾನವಗಳಿಗೆ ತಿಳಿದ ಅದೃಷ್ಟ ಚಿಹ್ನೆಗಳಲ್ಲಿ ಒಂದು. ರಾಸಾಯನಿಕ ಸೂತ್ರ ಶ್ಯ. 16. ಮೊಹೆಂಜೋದಾರೋ ಯಾವಾಗ ಇರುತ್ತದೆ? ಪಂಜಾಬ್, ಖೈಬರ್ ಪಖ್ತೂನ್ಖ್ವಾ, ಸಿಂಧ್, ಬಲೂಚಿಸ್ತಾನ್. RRB NTPC February 3rd, 2021. ಮುಖ್ಯಾಂಶಗಳು. ಮೊಹೆಂಜೋದಾರೋ ಉತ್ತರ ಸಿಂಧ್ ಪ್ರಾಂತ್ಯ, ದಕ್ಷಿಣ ಪಾಕಿಸ್ತಾನದಲ್ಲಿ ಸಿಂಧು ನದಿಯ ಬಲಭಾಗದಲ್ಲಿ ಸ್ಥಿತವಾಗಿದೆ. 1922ರಲ್ಲಿ R.T. ಬ್ಯಾನರ್ಜಿ ಮೊಹೆಂಜೋದಾರೋವನ್ನು ಕಂಡುಹಿಡಿದರು. ಇದು ಸತ್ತವರ ಮೌಂಡ್ ಎಂದು ಕರೆಯುತ್ತದೆ. 17. ಸಿಂಧು ತಟದ ನಾಗರಿಕತೆಯ ಯಾವ ನಗರ ಸತ್ತವರ ಮೌಂಡ್ ಅರ್ಥದಲ್ಲಿದೆ? ಮೊಹೆಂಜೋದಾರೋ, ಮೆಸೊಪೊಟಾಮಿಯಾ, ಹರಪ್ಪಾ, ಬಾಲಕೋಟ್. RRB NTPC September 3rd, 2021. ಮುಖ್ಯಾಂಶಗಳು. ಸಿಂಧು ತಟದ ನಾಗರಿಕತೆಯ ಮೊಹೆಂಜೋದಾರೋ ನಗರ ಸತ್ತವರ ಮೌಂಡ್ ಅರ್ಥದಲ್ಲಿದೆ. 2500 ಕ್ರಿ.ಪೂ. ಸಿಂಧು ತಟದ ನಾಗರಿಕತೆಯ ಅತಿ ದೊಡ್ಡ ನಗರ ಮೊಹೆಂಜೋದಾರೋ. ಪಾಕಿಸ್ತಾನದ ಸಿಂಧ್ ನದಿಯ ಬಡಿಸುವ ಪಶ್ಚಿಮ ಬಗೆಗೆ ಸ್ಥಿತವಾಗಿದೆ. 18. ಈ ವಯಸ್ಸುಗಳಲ್ಲಿ ಯಾವುದೂ ಕಲ್ಲಿನ ಯುಗದ 3 ಪ್ರಮುಖ ವಿಭಾಗಗಳ ಅಡಿಯಲ್ಲಿ ಬರುವುದಿಲ್ಲ. ಎನಿಯೋಲಿಥಿಕ್, ನಿಯೋಲಿಥಿಕ್, ಪಾಲಿಯೋಲಿಥಿಕ್, ಮೆಸೋಲಿಥಿಕ್. RRB NTPC December 3rd, 2021. ಮುಖ್ಯಾಂಶಗಳು. ಕಲ್ಲಿನ ಯುಗಗಳನ್ನು 3 ವಯಸ್ಸುಗಳಲ್ಲಿ ವಿಭಜಿಸಲಾಗಿದೆ: ಪಾಲಿಯೋಲಿಥಿಕ್ ಅಥವಾ ಹಳೆಯ ಕಲ್ಲಿನ ಯುಗ, ಮೆಸೋಲಿಥಿಕ್ ಅಥವಾ ಮಧ್ಯ ಕಲ್ಲಿನ ಯುಗ ಮತ್ತು ನಿಯೋಲಿಥಿಕ್ ಅಥವಾ ಹೊಸ ಕಲ್ಲಿನ ಯುಗ. ಈ ಯುಗವು ಮಾನವ ಪೂರ್ವಜರಿಂದ ಉಪಕರಣಗಳ ಬಳಕೆಯಿಂದ ಗುರುತಿಸಲಾಗಿದೆ.
ಕೃಷಿ ಬೇಟೆಯಾಟ ಈ ಯುಗದಲ್ಲಿ ಪ್ರಾರಂಭವಾಯಿತು. 19. 1920-21 ರಲ್ಲಿ ಅಳೆಯುವ ಸಮಯದಲ್ಲಿ ಹರಪ್ಪಾ ನಗರ ಯಾವ ನದಿಯ ಮೇಲೆ ಕಂಡುಬಂದಿತು? ರವಿ, ಬಿಯಾಸ್, ಜೆಲಂ, ಚಿನಾಬ್. RRB Antipc December 3, 2021. ಮುಖ್ಯಾಂಶಗಳು. ಹರಪ್ಪಾ ನಗರ ರವಿ ನದಿಯಲ್ಲಿ ಕಂಡುಬಂದಿತು. 1920 ರಲ್ಲಿ ರೈ ಬಹಾದೂರ್ ದಯಾರಾಮ್ ಸನ್ನಿ ಹರಪ್ಪಾದಲ್ಲಿ ಮೊದಲ ವಿಪುಲ ಅಳೆಯುವ ಕಾರ್ಯವನ್ನು ಪ್ರಾರಂಭಿಸಿದರು. 20. ಮೊಹೆಂಜೋದಾರೋದಲ್ಲಿನ ದಿ ಗ್ರೇಟ್ ಬಾತ್ ಒಂದು ದೊಡ್ಡ ತ್ರಿಭುಜಾಕಾರದ ಟ್ಯಾಂಕ್, ವೃತ್ತಾಕಾರದ ಟ್ಯಾಂಕ್, ಉಲಿಪೆಯಾಕಾರದ ಟ್ಯಾಂಕ್, ಆಯತಾಕಾರದ ಟ್ಯಾಂಕ್. RRB NTPC March 19, 2021. ಮುಖ್ಯಾಂಶಗಳು. ಮೊಹೆಂಜೋದಾರೋದಲ್ಲಿನ ದಿ ಗ್ರೇಟ್ ಬಾತ್ ಒಂದು ದೊಡ್ಡ ಆಯತಾಕಾರದ ಟ್ಯಾಂಕ್. ಮೊಹೆಂಜೋದಾರೋ ಕೋಟೆಯಲ್ಲಿರುವ ದಿ ಗ್ರೇಟ್ ಬಾತ್ ಅತ್ಯಂತ ಆಕರ್ಷಕ ಕಟ್ಟಡ ರೂಪಿತವಾಗಿದೆ. ಇದು ಈಜುಕೊಳದಂತೆ ಆಯತಾಕಾರವಾಗಿದೆ. ಇದು ಬೇಯಿಸಿದ ಇಟ್ಕಳಗಳಿಂದ ನಿರ್ಮಿತವಾಗಿದೆ. ತಾರ ಮತ್ತು ಬಿಟುಮೆನ್ನ ಪದರವನ್ನು ವಾಟರ್ ಟೈಟ್ ಮಾಡಲು ಬಳಸಲಾಗಿದೆ. 21. ಮುಖ್ಯ ಹರಪ್ಪಾ ಮುದ್ರೆಗಳು ಯಾವ ಆಕಾರದಲ್ಲಿ ಇರುತ್ತವೆ? ಆಯತಾಕಾರ, ವೃತ್ತಾಕಾರ, ಚದುರಾಕಾರ, ಷಡ್ಭುಜಾಕಾರ. RRB NTPC March 19, 2021. 21. ಮುಖ್ಯ ಹರಪ್ಪಾ ಮುದ್ರೆಗಳು ಯಾವ ಆಕಾರದಲ್ಲಿ ಇರುತ್ತವೆ? ಆಯತಾಕಾರ, ಚದುರಾಕಾರ, ಷಡ್ಭುಜಾಕಾರ. ಮುಖ್ಯಾಂಶಗಳು. ಮುಖ್ಯ ಹರಪ್ಪಾ ಮುದ್ರೆಗಳು ಚದುರಾಕಾರದ ಆಕಾರದಲ್ಲಿ ಇರುತ್ತವೆ. ಹರಪ್ಪಾ ಮುದ್ರೆಗಳ ಸಾಮಾನ್ಯ ವಸ್ತು ಸ್ಟೀಟೈಟ್ ಮೃದುಕಲ್ಲು. ಸ್ಟೀಟೈಟ್ ಮುದ್ರೆಗಳು ಮತ್ತು ಬಾಸ್ಗಳನ್ನು ಒಂದು ಕಲ್ಲಿನಿಂದ ಸರಕಾರಿ ಮೂಲಕ ಆಕಾರಕ್ಕೆ ಕತ್ತರಿಸಲಾಯಿತು. ಪ್ರಚಲಿತ ಹರಪ್ಪಾ ಮುದ್ರೆ ಚದುರಾಕಾರದ 2x2 ಆಕಾರದ ಅಳತೆಯಾಗಿ ಇರುತ್ತಿತ್ತು. 22. ಕೆಳಗಿನ ಯಾವ ಲೋಹವನ್ನು ಮೊದಲು ಮನುಷ್ಯ ಬಳಸಿದನು? ಚಿನ್ನ, ಮೆಗ್ನೇಷಿಯಂ, ಬೆಳ್ಳಿ, ತಾಮ್ರ. RRB NTPC March 19, 2021. ಮುಖ್ಯಾಂಶಗಳು. ತಾಮ್ರವನ್ನು ಮೊದಲು ಮನುಷ್ಯ ಬಳಸಿದನು. ತಾಮ್ರವನ್ನು ಮನುಷ್ಯ ಮೊದಲು ಸುಮಾರು 10,000 ವರ್ಷಗಳ ಹಿಂದೆ ಬಳಸಿದನು. ಪುರಾತನ ಮೆಸೊಪೊಟಾಮಿಯಾದಲ್ಲಿ ವಾಸಿಸುತ್ತಿದ್ದ ಸುಮೇರಿಯರು ಮತ್ತು ಚಲ್ಡಿಯನರು ತಾಮ್ರವನ್ನು ವೈಶಾಲ್ಯವಾಗಿ ಬಳಸಿದ ಪ್ರಥಮ ಜನರೆಂದು ನಂಬಲಾಗಿದೆ. ಅವರ ತಾಮ್ರ ನಿರ್ಮಾಣ ಜ್ಞಾನವನ್ನು ಪುರಾತನ ಈಜಿಪ್ಟ್ಗಳಿಗೆ ಪರಿಚಯಿಸಲಾಯಿತು. 23. ಹರಪ್ಪಾ ನಾಗರಿಕತೆ ಯಾವ ನದಿಯ ತೀರದಲ್ಲಿದ್ದುದು? ಸತ್ಲುಜ್ ನದಿ, ಸಿಂಧು ನದಿ, ಬೋಗ್ವಾ ನದಿ, ರವಿ ನದಿ. RRB NTPC March 27, 2021. ಮುಖ್ಯಾಂಶಗಳು. ರವಿ ನದಿಯ ತೀರದಲ್ಲಿ ಹರಪ್ಪಾ ನಾಗರಿಕತೆ ಸ್ಥಿತವಾಗಿದೆ. ಬನವಾಲಿ ಮತ್ತು ಕಾಲಿಬಂಗನ್, ಸತ್ಲುಜ್, ಲೋತಲ್, ಬೋಗ್ವಾ ನದಿ, ಮೊಹೆಂಜೋದಾರೋ, ಸಿಂಧು ನದಿ. 24. 1948 ರಲ್ಲಿ ಎ ಎರ್ಲಿ ಇಂಡಸ್ ಸಿವಿಲೈಸೇಷನ್ ಎ ಎಂಬ ಪುಸ್ತಕವನ್ನು ಯಾರಿದ್ದರಲ್ಲಿ ಬರೆದಿದ್ದಾರೆ? ಎರ್ನೆಸ್ಟ್ ಮಾಕೆ, ಜಾನ್ ಮಾರ್ಷಲ್, R.E.M. ವೀಲರ್, G.F. ಡೇಲ್ಸ್. RRB NTPC January 4, 2021. ಮುಖ್ಯಾಂಶಗಳು. 1948 ರಲ್ಲಿ ಎ ಎರ್ಲಿ ಇಂಡಸ್ ಸಿವಿಲೈಸೇಷನ್ ಎ ಎಂಬ ಪುಸ್ತಕವನ್ನು ಎರ್ನೆಸ್ಟ್ ಮಾಕೆ ಮತ್ತು ಡೊರತಿ ಮಾಕೆ ಬರೆದಿದ್ದಾರೆ. ಸರ್ ಜಾನ್ ಹ್ಯೂಬರ್ಟ್ ಮಾರ್ಷಲ್ 1902 ರಿಂದ 1928 ರವರೆಗೆ ಭಾರತೀಯ ಪುರಾತತ್ವ ಸರ್ವೆ ಆಫ್ ಇಂಡಿಯಾ ಮಹಾನಿರ್ದೇಶಕರಾಗಿದ್ದರು. ವೀಲರ್ 20ನೇ ಶತಮಾನದಲ್ಲಿ ಅತಿ ಮುಖ್ಯ ಬ್ರಿಟಿಷ್ ಪುರಾತತ್ವ ತಜ್ಞರಲ್ಲಿ ಒಬ್ಬನಾಗಿ ಪರಿಗಣಿಸಲ್ಪಟ್ಟಿದ್ದರು. 25. ಸಿಂಧು ನಾಗರಿಕತೆಯ ತಾಣಗಳಲ್ಲಿ ಯಾವುದರಲ್ಲಿ ನೀರಿನ ಸಂಗ್ರಹಣೆಗಳ ಸಾಕ್ಷ್ಯವಿದೆ? ಲೋತಲ್, ಕೋಟದಿಜಿ, ದೊಳವೀರ, ಕಾಲಿಬಂಗನ್. RRB NTPC January 4, 2021. ಮುಖ್ಯಾಂಶಗಳು. ದೊಳವೀರ, ಗುಜರಾತ್ ತಾಣಗಳಲ್ಲಿ ನೀರಿನ ಸಂಗ್ರಹಣೆಗಳ ಸಾಕ್ಷ್ಯವಿದೆ. 1968 ರಲ್ಲಿ ಪುರಾತತ್ವ ತಜ್ಞ ಜಗತ್ಪತಿ ಜೋಶಿ ಅವರು ಇದನ್ನು ಕಂಡುಹಿಡಿದರು.
ಧೋಳವೀರ ಪ್ರಮುಖ ಹರಪ್ಪಾ ತಾಣಗಳಲ್ಲಿ ಒಂದಾಗಿದೆ. ಯುನೆಸ್ಕೋಸ್ ಪ್ರತಿಷ್ಠಿತ ವಿಶ್ವ ಹೆರಿಟೇಜ್ ತಾಣ ಮಾನ್ಯತೆಯನ್ನು ಇತ್ತೀಚೆಗೆ ಪಡೆದಿದೆ. 26. ಮೊಹೆಂಜೋದಾರೋ ಎಂಬ ಪದದ ಅರ್ಥ ಏನು? ವಾಸದ ಸ್ಥಳ, ಬಜಾರ ಪ್ರದೇಶ, ಮೆಚ್ಚಿನ ನಗರ, ಸತ್ತವರ ಮೌಂಡ್. RRB NTPC May 4, 2021. ಮುಖ್ಯಾಂಶಗಳು. ಮೊಹೆಂಜೋದಾರೋ ಎಂಬ ಪದದ ಅರ್ಥ ಸತ್ತವರ ಮೌಂಡ್. 1922ರಲ್ಲಿ ಆರ್.ಬಿ. ಬ್ಯಾನರ್ಜಿ ಮೊಹೆಂಜೋದಾರೋವನ್ನು ಕಂಡುಹಿಡಿದರು. ಪೌರವಿಮಾನವಿಯ ಇತಿಹಾಸ. 1. ಕೆಳಗಿನ ಯಾವುದೂ ಮಾನವ ಕ್ರಿಯೆಗಳು ಮತ್ತು ನಾಗರಿಕತೆಯ ಪೂರ್ವೈತಿಹಾಸಿಕ ಯುಗದ ಸರಿಯಾದ ಪಾಮೆಗಳು? ಪಲಿಯೋಲಿಥಿಕ್ ಪೀರಿಯಡ್, ಮೆಸೋಲಿಥಿಕ್ ಪೀರಿಯಡ್, ನಿಯೋಲಿಥಿಕ್ ಪೀರಿಯಡ್. ಮೆಟಲ್ ಏಜ್ ಪೀರಿಯಡ್, ಮೆಸೋಲಿಥಿಕ್ ಪೀರಿಯಡ್, ಪಲಿಯೋಲಿಥಿಕ್ ಪೀರಿಯಡ್. ನಿಯೋಲಿಥಿಕ್ ಪೀರಿಯಡ್, ಮೆಸೋಲಿಥಿಕ್ ಪೀರಿಯಡ್, ಪಲಿಯೋಲಿಥಿಕ್ ಪೀರಿಯಡ್. ಮೆಸೋಲಿಥಿಕ್ ಪೀರಿಯಡ್, ನಿಯೋಲಿಥಿಕ್ ಪೀರಿಯಡ್, ಪಲಿಯೋಲಿಥಿಕ್ ಪೀರಿಯಡ್. RRB NTPC November 2, 2021. Shift I, Stagist. ಉತ್ತರ. ಪೌರವಿಮಾನವಿಯ ಶ್ರೇಣಿಯು 3 ಬಗೆಗಳಲ್ಲಿದೆ: ಪಲಿಯೋಲಿಥಿಕ್, ಹಳೆಯ ಕಲ್ಲಿನ ಯುಗ; ಮೆಸೋಲಿಥಿಕ್, ಮಧ್ಯ ಕಲ್ಲಿನ ಯುಗ; ಮತ್ತು ನಿಯೋಲಿಥಿಕ್, ಹೊಸ ಕಲ್ಲಿನ ಯುಗ. ಈ ಕಾಲವು ನಮ್ಮ ಪ್ರಾಥಮಿಕ ಮಾನವ ಪೂರ್ವಜರಿಂದ ಉಪಕರಣಗಳ ಬಳಕೆಯಿಂದ ಗುರುತಿಸಲಾಗಿದೆ ಮತ್ತು ಬೇಟೆಯಾಡುವ ಮತ್ತು ಸಂಗ್ರಹಿಸುವ ಸಂಸ್ಕೃತಿಯಿಂದ ಕೃಷಿ ಮತ್ತು ಆಹಾರ ಉತ್ಪಾದನೆಗೆ ಪರಿವರ್ತನೆಗೊಂಡಿತು. 2. ಕೆಳಗಿನ ಯಾವುದೂ ಕಲ್ಲಿನ ಯುಗದ 3 ಪ್ರಮುಖ ಸಮಯಗಳ ಅಡಿಯಲ್ಲಿ ಬರುವುದಿಲ್ಲ: ಪಲಿಯೋಲಿಥಿಕ್, ನಿಯೋಲಿಥಿಕ್, ತಾಮ್ರ ಕಲ್ಲು, ಮೆಸೋಲಿಥಿಕ್. RRB NTPC December 3, 2021. Shift I, Stagist. ಉತ್ತರ. ತಾಮ್ರಕಲ್ಲು ಕಲ್ಲಿನ ಯುಗದ 3 ಪ್ರಮುಖ ಸಮಯಗಳ ಅಡಿಯಲ್ಲಿ ಬರುವುದಿಲ್ಲ. 3. ಭಾರತದಲ್ಲಿ ಕಲ್ಲಿನ ಯುಗದ ಶಿಲ್ಪಚಿತ್ರಣವು ಎಲ್ಲಿ ಕಂಡುಬರುತ್ತದೆ? ನಲಂದಾ, ಭೀಮ್ಬೆಟ್ಕಾ, ಎಲಿಫ್ಯಾಂಟಾ, ಬಾಗ್ ಗುಹೆಗಳು. RRB NTPC December 2, 2021. Shift I, Stagist. ಉತ್ತರ. ಭೀಮ್ಬೆಟ್ಕಾದ ಶಿಲಾಯುಗ ಗೃಹಗಳು ಮಧ್ಯಪ್ರದೇಶದ ಹೋಶಂಗಾಬಾದ್ ಮತ್ತು ಭೋಪಾಲ್ ನಡುವಿನ ರೈಸೆನ್ ಜಿಲ್ಲೆಯಲ್ಲಿದೆ. 1957ರಲ್ಲಿ ವಿ.ಎಸ್. ವಾಕಂಕರ್ ಇದನ್ನು ಕಂಡುಹಿಡಿದರು. ಇದು ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣವಾಗಿದ್ದು 7 ಬೆಟ್ಟಗಳು ಮತ್ತು 750ಕ್ಕೂ ಹೆಚ್ಚು ಶಿಲಾಯುಗ ಗೃಹಗಳು 10 ಕಿಮಿ ವಿಸ್ತಾರ ಹೊಂದಿದೆ. 4. ಭೀಮ್ಬೆಟ್ಕಾದ ಶಿಲಾಯುಗ ಗುಹೆಗಳು ಯಾವಾಗ ಕಂಡುಬಂದವು? 1955 to 56. 1957 to 58. 1954 to 55. 1953 to 54. RRB NTPC March 14, 2021. Shift 2, Stagist. ಉತ್ತರ. 1957-58ರಲ್ಲಿ ಭೀಮ್ಬೆಟ್ಕಾದ ಶಿಲಾಯುಗ ಗೃಹಗಳು ಕಂಡುಬಂದವು. 5. ಭೀಮ್ಬೆಟ್ಕಾದ ಶಿಲಾಯುಗ ಗುಹೆಗಳು ಎಲ್ಲಿ ಇರುತ್ತವೆ? ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ. ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಹಿಮಾಚಲ ಪ್ರದೇಶ. RRB NTPC Stage Ist April 22, 2016. Shift 2. ಉತ್ತರ. ಭೀಮ್ಬೆಟ್ಕಾದ ಶಿಲಾಯುಗ ಗೃಹಗಳು ಮಧ್ಯಪ್ರದೇಶದಲ್ಲಿ ಇರುತ್ತವೆ. 6. ಭೀಮ್ಬೆಟ್ಕಾದ ಶಿಲಾಯುಗ ಗುಹೆಗಳು ಯಾವುದಕ್ಕೆ ಪ್ರಸಿದ್ಧ? ಮೌರ್ಯ ರಾಜವಂಶದ ಶಿಲ್ಪಕಲೆ ಸಂಧಿಗಳು, ಮುಘಲ್ ಶಿಲ್ಪಕಲೆ ಸಂಧಿಗಳು, ಪ್ರಾರಂಭದ ದ್ರಾವಿಡ ಯುಗದ ಸಂಧಿಗಳು, ಭಾರತದ ಉಪಖಂಡದ ಪ್ರಥಮ ಮಾನವ ಬದುಕಿನ ಅಂಚುಗಳು. RRB NTPC October 2, 2021. Shift I, Stagist. ಉತ್ತರ. ಭೀಮ್ಬೆಟ್ಕಾದ ಶಿಲಾಯುಗ ಗುಹೆಗಳು ಪ್ರೀತಿಹಾಸಿಕ ಪಲಿಯೋಲಿಥಿಕ್ ಮತ್ತು ಮೆಸೋಲಿಥಿಕ್ ಪೀರಿಯಡ್ಗಳನ್ನು ಕಳೆಯುವ ಪುರಾತತ್ವ ತಾಣವಾಗಿದೆ. ಇದು ಮಧ್ಯ ಭಾರತದಲ್ಲಿ ವಿಂಧ್ಯ ಪರ್ವತಗಳ ತ್ರಿವಳಿ ತೀಳಿಯ ತುದಿಯಲ್ಲಿ, ಮಧ್ಯ ಭಾರತ ಪ್ಲೇಟೋ ದಕ್ಷಿಣ ಪ್ರಾಂತದಲ್ಲಿ ಇರುತ್ತದೆ. 7. ಭೀಮ್ಬೆಟ್ಕಾದ ಗುಹೆಗಳು ವರ್ಷ ಹಳೆಯವಯ್ಯ ಎಂದು ಪರಿಗಣಿಸಲಾಗಿದೆ. 1000 ವರ್ಷ, 5000 ವರ್ಷ, 30,000 ವರ್ಷ, 300 ವರ್ಷ. RRB NTPC March 29, 2016. Shift 2, Stagist.
ಉತ್ತರ ಭೀಂಬೆಟ್ಕಾದ ಗುಹೆಗಳು ಸುಮಾರು 30,000 ವರ್ಷ ಹಳೆಯವಯ್ಯ ಎಂದು ಪರಿಗಣಿಸಲಾಗಿದೆ. 8. ಮೊಟ್ಟಮೊದಲು ಚಕ್ರಗಳು ಯಾವ ವಸ್ತುವಿನಿಂದ ಮಾಡಲಾಯಿತು? ರಬ್ಬರ್, ಗ್ಲಾಸ್, ಲೋಹ. RRB NTPC March 29, 2016, Shift 2, Stagist. ಉತ್ತರ ಮೊಟ್ಟಮೊದಲು ಚಕ್ರಗಳು ಮರದಿಂದ ಮಾಡಲಾಯಿತು. ಸಿಂಧು ತಟದ ನಾಗರಿಕತೆ. 9. ಸಿಂಧು ತಟದ ನಾಗರಿಕತೆಯ ಯಾವ ತಾಣ ಪಂಜಾಬ್, ಭಾರತನಲ್ಲಿ ಇದೆ? ಕೋಟದಿಜಿ, ಬನವಾಲಿ, ಬಲು, ರೂಪಾತ್. RRB NTPC, Stage 2, December 6, 2022, Shift I. ಉತ್ತರ ರೂಪರ್ ಸಿಂಧು ತಟದ ನಾಗರಿಕತೆಯ ಪಂಜಾಬ್, ಭಾರತನಲ್ಲಿ ಇರುವ ತಾಣವಾಗಿದೆ. 10. ಸಿಂಧು ತಟದ ಕಾಲದಲ್ಲಿ ಕೈಗಾರಿಕಾ ಉತ್ಪಾದನೆಗೆ ಶೆಲ್ಗಳನ್ನು ಎಲ್ಲಿ ಸಿಕ್ಕುತ್ತವೆ? ಜೈಪುರ, ಶೋರ್ಟುಗೈ, ನಾಗೇಶ್ವರ್, ರೂಪಾತ್. RRB NTPC, Stage 2, June 16, 2022, Shift 2. ಉತ್ತರ ನಾಗೇಶ್ವರ್. ಹರಪ್ಪನ್ಗಳು ಕೈಗಾರಿಕಾ ಉತ್ಪಾದನೆಗೆ ವಸ್ತುಗಳನ್ನು ವಿವಿಧ ಮಾರ್ಗಗಳಲ್ಲಿ ಪಡೆದಿದ್ದರು. ಅವರು ಶೆಲ್ಗಳು ಲಭ್ಯವಿದ್ದ ಸ್ಥಳಗಳಲ್ಲಿ ನಾಗೇಶ್ವರ್ ಮತ್ತು ಬಾಲಕೋಟ್ವನ್ನು ಸ್ಥಾಪಿಸಿದರು. 11. ಪ್ರಸ್ತುತ ಹರಪ್ಪನ್ ಮುದ್ರೆಗಳು ರೀತಿ ಕಾಣಿಸುವ ಮಾದರಿಯಲ್ಲಿದೆ. ಇದು ಚದುರಾಕಾರದ 2 ಅಳತೆಯಿದೆ ಮತ್ತು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ರೋಡೋನೈಟ್, ಗೋಲ್ಡನ್ ರೂಟೈಲ್, ಸ್ಟಿಯಾಟೈಟ್, ಸೆಲೆನೈಟ್. RRB NTPC, Stage 2, June 16, 2022, Shift 3. ಉತ್ತರ ಸ್ಟಿಯಾಟೈಟ್. ಮುಖ್ಯ ಹರಪ್ಪನ್ ಮುದ್ರೆಗಳು ಸ್ಟಿಯಾಟೈಟ್ ಎಂಬ ಮೃದು ಕಲ್ಲಿನಿಂದ ಮಾಡಲಾಗುತ್ತಿತ್ತು. 12. ಹರಪ್ಪನ್ ನಾಗರಿಕತೆಯಲ್ಲಿ ಯಾವ ನಿರ್ಮಾಣ ವಸ್ತುವನ್ನು ಬಳಸಲಾಗಿತ್ತು? ಮಣ್ಣು, ಕೆಂಪು ಬಾಳುಕುಡ್ಡಿ, ಬೆಂಕಿಯಲ್ಲಿ ಬೇಯಿಸಿದ ಇಟ್ಗಳು. RPF SI January 18, 2019, Shift 3. ಉತ್ತರ ಬೆಂಕಿಯಲ್ಲಿ ಬೇಯಿಸಿದ ಇಟ್ಗಳು. ಹರಪ್ಪನ್ ನಾಗರಿಕತೆಯಲ್ಲಿ 4-2-1 ಅಳತೆಯಲ್ಲಿನ ಅಚ್ಚುಗಳಿಂದ ಬೆಂಕಿಯಲ್ಲಿ ಬೇಯಿಸಿದ ಇಟ್ಗಳು ಬಳಸಲಾಗುತ್ತಿತ್ತು. 13. ಪುರಾತತ್ವಜ್ಞ ಬಿ. ಲಾಲ್ ಹಸ್ತಿನಾಪುರದಲ್ಲಿ ಅಳೆಯುವ ಕಾರ್ಯವನ್ನು ಯಾವಾಗ ಕೈಗೊಂಡರು? 1962 to 63. 1951 to 52. 1957 to 58. 1949 to 50. RRB NTPC January 17, 2021, Shift 2, Stagist. ಉತ್ತರ 1951-52 1951-52 ರಲ್ಲಿ ಪ್ರೊಫೆಸರ್ ಬಿ. ಲಾಲ್ ಮೀರತ್ ಜಿಲ್ಲೆಯ ಹಸ್ತಿನಾಪುರದಲ್ಲಿ ಅಳೆಯುವ ಕಾರ್ಯವನ್ನು ನಡೆಸಿದರು. 14. ಮೊಹೆಂಜೋದಾರೋದಲ್ಲಿ ಕಂಡುಬಂದ ದಿ ಗ್ರೇಟ್ ಬಾತ್ ಒಂದು ದೊಡ್ಡ ಆಗಿತ್ತು. ವೃತ್ತಾಕಾರದ ಟ್ಯಾಂಕ್, ಉಳಿತಾಯಕಾರದ ಟ್ಯಾಂಕ್, ತ್ರಿಭುಜಾಕಾರದ ಟ್ಯಾಂಕ್, ಆಯತಾಕಾರದ ಟ್ಯಾಂಕ್. RRB NTPC March 19, 2021, Shift I, Stagist. ಉತ್ತರ ಆಯತಾಕಾರದ ಟ್ಯಾಂಕ್. ಸಿಂಧ್ ಪಾಕಿಸ್ತಾನದಲ್ಲಿ ಸ್ಥಿತವಾಗಿರುವ ಪುರಾತನ ಸಿಂಧು ತಟದ ನಾಗರಿಕತೆಯ ಅತ್ಯಂತ ವಿಶಿಷ್ಟ ಶಿಲ್ಪಗಳಲ್ಲಿ ಮೊಹೆಂಜೋದಾರೋ ದಿ ಗ್ರೇಟ್ ಬಾತ್ ಆಯತಾಕಾರದ ಟ್ಯಾಂಕ್. 15. ಹರಪ್ಪಾ ನಗರವನ್ನು 1920-21 ರ ವೇಳೆಯಲ್ಲಿ ಯಾವ ನದಿಯ ತೀರದಲ್ಲಿ ಕಂಡುಬಂದಿತು? ಜೆಲಂ, ವ್ಯಾಸ್, ಚೆನಾಬ್, ರವಿ. RRB NTPC December 3, 2021, Shift I, Stagist. ಉತ್ತರ ರವಿ. 1921 ರಲ್ಲಿ ದಯಾರಾಮ್ ಸನ್ನಿ ಹರಪ್ಪಾ ನಗರವನ್ನು ರವಿ ನದಿಯ ತೀರದಲ್ಲಿ ಪಂಜಾಬ್, ಪಾಕಿಸ್ತಾನ ನ ಮೊಂಟ್ಗೊಮರಿ ಜಿಲ್ಲೆಯಲ್ಲಿ ಅಳೆಯುವ ಕಾರ್ಯವನ್ನು ಪ್ರಾರಂಭಿಸಿದರು. 16. ಪ್ರಸಿದ್ಧ ಸಿಂಧು ತಟದ ತಾಣ ಮೊಹೆಂಜೋದಾರೋ ಅನ್ನು ಮೊದಲ ಬಾರಿ ಗಣ್ಯ ಭಾರತೀಯ ಪುರಾತತ್ವ ವಿಜ್ಞಾನಿಯು ಅಳೆದವರು ಯಾರು? SR ರಾವ್, ಬಿ. ಲಾಲ್, RD ಬ್ಯಾನರ್ಜಿ, ದಯಾರಾಮ್ ಸನ್ನಿ. RRB NTPC January 17, 2021, Shift I, Stagist. ಉತ್ತರ RD
ಬ್ಯಾನರ್ಜಿ ಪ್ರಸಿದ್ಧ ಸಿಂಧೂ ತಟದ ತಾಣ ಮೊಹೆಂಜೋದರೋ ಅನ್ನು 1922ರಲ್ಲಿ ಆರ್.ಡಿ. ಬ್ಯಾನರ್ಜಿ ಅಳೆಯುವ ಕಾರ್ಯವನ್ನು ಪ್ರಾರಂಭಿಸಿದರು. 17. ಸಿಂಧೂ ತಟದ ನಾಗರಿಕತೆಯ ಮೊದಲ ತಾಣವನ್ನು ಯಾವುದು? ಮೊಹೆಂಜೋದಾರೋ, ಹರಪ್ಪ, ಲೋಥಲ್, ಕಾಲಿಬಂಗನ್. RRB NTPC January 18, 20. ಉತ್ತರ ಹರಪ್ಪ. ಮೊದಲ ತಾಣ ಹರಪ್ಪ. 18. ಸಿಂಧೂ ತಟದ ನಾಗರಿಕತೆಯ ಯಾವ ಊರಿನ ಶಬ್ದಾರ್ಥ ಸತ್ತವರ ಮೌಂಡ್ ಎಂದರ್ಥ? ಮೆಸೊಪೊಟಾಮಿಯಾ, ಮೊಹೆಂಜೋದಾರೋ, ಬಾಲಕೋಟ್, ಹರಪ್ಪ. RRB NTPC September 3, 2021. Shift 2. Stagist. ಉತ್ತರ ಮೊಹೆಂಜೋದಾರೋ. ಮೊಹೆಂಜೋದಾರೋ ಎಂದರೆ ಸತ್ತವರ ಮೌಂಡ್. 19. ಮೊಹೆಂಜೋದಾರೋ ಎಂದರೆ ನಲ್ಲಿ ಸತ್ತವರ ಮೌಂಡ್. ಪರ್ಷಿಯನ್, ಉರ್ದು, ಹಿಂದಿ, ಸಿಂಧಿ. RRB Group D November 28, 2018. Shift I. ಉತ್ತರ ಸಿಂಧಿ. ಮೊಹೆಂಜೋದಾರೋ ಎಂದರೆ ಸತ್ತವರ ಮೌಂಡ್. 20. ಮೊಹೆಂಜೋದಾರೋ ಎಂಬ ಪದದ ಅರ್ಥ ಏನು? ವಾಸದ ಸ್ಥಳ, ಬಜಾರ ಪ್ರದೇಶ, ಸತ್ತವರ ಮೌಂಡ್, ರಾಷ್ಟ್ರದಂತೆ. RRB NTPC May 4, 2021. Shift 2. Stagist. ಉತ್ತರ ಸತ್ತವರ ಮೌಂಡ್. ಮೊಹೆಂಜೋದಾರೋ ಎಂದರೆ ಸತ್ತವರ ಮೌಂಡ್. 21. ಮೊಹೆಂಜೋದಾರೋ ಯಾವಾಗ ಇರುತ್ತದೆ? ಖೈಬರ್ ಪಖ್ತೂನ್ಖ್ವಾ, ಪಂಜಾಬ್, ಬಲೂಚಿಸ್ತಾನ್, ಸಿಂಧ್. RRB NTPC February 3, 2021. Shift I. Stagist. ಉತ್ತರ ಸಿಂಧ್. ಮೊಹೆಂಜೋದಾರೋ ಸಿಂಧ್ ಪ್ರಾಂತ್ಯದಲ್ಲಿ ಇದೆ. 22. ಹರಪ್ಪಾ ನಾಗರಿಕತೆಯ ಯಾವ ನಗರವು ಹತ್ತಿರದ ಸಮುದ್ರ ತೀರದಲ್ಲಿರುವ ಸಂಪೂರ್ಣವಾಗಿ ಕೈಗಾರಿಕೆ ಉತ್ಪಾದನೆಗೆ ತೊಡಗಿದ ಸ್ಥಳವಾಗಿದೆ? ಮೊಹೆಂಜೋದಾರೋ, ನಾಗೇಶ್ವರ್, ಹರಪ್ಪ, ಚಾನ್ಹುದಾರೋ. RRB NTPC January 19, 2021. Shift 2. Stagist. ಉತ್ತರ ಚಾನ್ಹುದಾರೋ. ಚಾನ್ಹುದಾರೋ 1931ರಲ್ಲಿ ನಗ್ ಮಜುಂದಾರ್ ಅವರು ಅಳೆಯುವ ಕಾರ್ಯವನ್ನು ಪ್ರಾರಂಭಿಸಿದರು. 23. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ನಾಟರಾಜ ಕಲ್ಲಿನ ಪುರುಷನ ನೃತ್ಯ ಪ್ರತಿಮೆ ಕಂಡುಬಂದಿತು? ಲೋಥಲ್, ರಂಗಪುರ, ಹರಪ್ಪ, ಮೊಹೆಂಜೋದಾರೋ. RRB NTPC January 13, 2021. Shift 2. Stagist. ಉತ್ತರ ಹರಪ್ಪ. ಹರಪ್ಪಾದಲ್ಲಿ ನಾಟರಾಜ ಕಲ್ಲಿನ ಪುರುಷನ ನೃತ್ಯ ಪ್ರತಿಮೆ ಕಂಡುಬಂದಿತು. 24. ಈ ಸ್ಥಳಗಳಲ್ಲಿ ಯಾವುದು ಹರಪ್ಪನ್ ತಾಣವು ಗುಜರಾತಿನಲ್ಲಿ ಕಂಡುಬಂದಿದೆಯೇ? ಬಾಳತಾಳ್, ಖಂಡಿಯಾ, ದೋಳವೀರ, ಮಂಡ. RRB NTPC May 2, 2021. Shift I. Stagist. ಉತ್ತರ ದೋಳವೀರ. 2021ರಲ್ಲಿ ಯುನೆಸ್ಕೋ ವಿಶ್ವ ಹೆರಿಟೇಜ್ ತಾಣವು ಲಭ್ಯವಾಯಿತು. 25. ಈ ಸ್ಥಳಗಳಲ್ಲಿ ಯಾವುದು ಸಿಂಧೂ ತಟದ ನಾಗರಿಕತೆಯ ಭಾಗವಲ್ಲ? ಮೊಹೆಂಜೋದಾರೋ, ಲೋಥಲ್, ಉರುಕ್. RRB NTPC January 16, 2021. Shift 2. Stagist. ಉತ್ತರ ಉರುಕ್. ಉರುಕ್ ಸ್ಮೇರಿಯನ್ ನಾಗರಿಕತೆಯ ನಗರವಾಗಿದೆ. 26. ಸಿಂಧೂ ತಟದ ನಾಗರಿಕತೆಯ ಈ ತಾಣಗಳಲ್ಲಿ ಯಾವುದು ನೀರಿನ ಸಂಗ್ರಹಣೆಗಳ ಸಾಕ್ಷ್ಯವನ್ನು ಹೊಂದಿದೆ? ಕಾಲಿಬಂಗನ್, ದೋಳವೀರ, ಕೋಟದಿಜಿ, ಲೋಥಲ್. RRB NTPC January 4, 2021. Shift 2. Stagist. ಉತ್ತರ ದೋಳವೀರ. ದೋಳವೀರ ಗುಜರಾತ್ನ ಕಚ್ ಪ್ರದೇಶದಲ್ಲಿ ಸ್ಥಿತವಾಗಿರುವ ಪ್ರಮುಖ ಸಿಂಧೂ ನಾಗರಿಕತೆಯ ತಾಣವಾಗಿದೆ. ಇದು ತನ್ನ ನೀರು ನಿರ್ವಹಣಾ ವ್ಯವಸ್ಥೆ, ಕಲ್ಲಿನಿಂದ ಕತ್ತರಿಸಿದ ಸಂಗ್ರಹಣೆಗಳು ಮತ್ತು ಕಾಲುವೆಗಳ ದೊಡ್ಡ ನೆಟ್ವರ್ಕ್ಗಾಗಿ ಪ್ರಸಿದ್ಧವಾಗಿದೆ. 27. ದೋಳವೀರ ಪುರಾತತ್ವ ತಾಣವು ಯಾವ ಕಾಲದೊಂದಿಗೆ ಸಂಬಂಧ ಹೊಂದಿದೆ? ಗುಪ್ತ ಕಾಲ, ಮಗಧ ಕಾಲ, ಸಿಂಧೂ ತಟ, ಚಾಲುಕ್ಯ ಕಾಲ.
RRB NTPC December 4th, 2016, Shift 2, Stagist. ಉತ್ತರ ಸಿಂಧೂ ತಟ ಧೋಳವೀರ ಪುರಾತತ್ವ ತಾಣವು ಸಿಂಧೂ ತಟ ನಾಗರಿಕತೆಯೊಂದಿಗೆ ಸಂಬಂಧ ಹೊಂದಿದೆ. 28. ಸೂರ್ಕೋಟಡ ಪುರಾತತ್ವ ತಾಣ ಯಾವ ರಾಜ್ಯದಲ್ಲಿ ಇದೆ? ರಾಜಸ್ಥಾನ್, ಪಂಜಾಬ್, ಬಿಹಾರ, ಗುಜರಾತ್. RRB NTPC March 3rd, 2021, Shift I, Stagist. ಉತ್ತರ ಗುಜರಾತ್. ಸೂರ್ಕೋಟಡ ಪುರಾತತ್ವ ತಾಣವು ಸಿಂಧೂ ತಟ್ಟದ ನಾಗರಿಕತೆಯಾಗಿದೆ. ಇದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿದೆ. 1964ರಲ್ಲಿ ಜೆ.ಪಿ. ಜೋಶಿ ಅವರು ಇದನ್ನು ಕಂಡುಹಿಡಿದರು. ಇಲ್ಲಿ ಕುದುರೆ ಮೂಳೆಗಳ ಸಾಕ್ಷ್ಯ ಕಂಡುಬಂದಿದೆ. 29. ಮೊಹೆಂಜೋದಾರೋನಲ್ಲಿ ಜರ್ಮನ್ ಮತ್ತು ಇಟಾಲಿಯನ್ ಪುರಾತತ್ವ ತಜ್ಞರ ತಂಡವು ಪಠ್ಯ ಶೋಧನೆಗಳನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಿತು? 1955, 1970, 1980, 1990. RRB NTPC February 15th, 2021, Shift I, Stagist. ಉತ್ತರ 1980. 1980ರಲ್ಲಿ ಜರ್ಮನ್ ಮತ್ತು ಇಟಾಲಿಯನ್ ಪುರಾತತ್ವ ತಜ್ಞರ ತಂಡವು ಮೊಹೆಂಜೋದಾರೋನಲ್ಲಿ ಪಠ್ಯ ಶೋಧನೆಗಳನ್ನು ಪ್ರಾರಂಭಿಸಿತು. 30. ಹರಪ್ಪಾ ನಾಗರಿಕತೆಯ ಮುದ್ರೆಗಳಲ್ಲಿ ಯಾವ ಪ್ರಾಣಿ ಹೆಚ್ಚಾಗಿ ಕಾಣಲ್ಪಡುತ್ತದೆ? ಎಮ್ಮೆ, ಸಿಂಹ, ತೋಳ, ಜಿಂಕೆ. RRB NTPC January 18th, 2021, Shift I, Stagist. ಉತ್ತರ ಎಮ್ಮೆ. ಹರಪ್ಪಾ ನಾಗರಿಕತೆಯ ಮುದ್ರೆಗಳು ಆಯತಾಕಾರದ, ವೃತ್ತಾಕಾರದ ಅಥವಾ ಚದುರಾಕಾರದ ಮತ್ತು ಚದುರಾಕಾರದ ಆಕಾರದಲ್ಲಿರುತ್ತವೆ. ಹಸಿವ, ಗಜ್, ಎಮ್ಮೆ ಮುಂತಾದ ಪ್ರಾಣಿಗಳು ಮುದ್ರೆಗಳಲ್ಲಿ ಕಾಣಲಾಗುತ್ತದೆ. 31. 1944ರಲ್ಲಿ ಭಾರತೀಯ ಪುರಾತತ್ವ ಸರ್ವೆ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸಿಕೊಂಡರು ಮತ್ತು ಹರಪ್ಪಾದ ಅಳೆಯುವ ಕಾರ್ಯವನ್ನು ಕೈಗೊಂಡರು? ದಯಾರಾಮ್ ಸರ್ನಿ, ಜಾನ್ ಮಾರ್ಷಲ್, ರಕಾಲ್ ದಾಸ್ ಬ್ಯಾನರ್ಜಿ, R.A.M. ವೀಲರ್. RRB NTPC January 17th, 2021, Shift I, Stagist. ಉತ್ತರ R.A.M. ವೀಲರ್. 1944ರಲ್ಲಿ ಬ್ರಿಟಿಷ್ ಪುರಾತತ್ವಜ್ಞ ಮತ್ತು ಸೇನಾ ಅಧಿಕಾರಿ ಮಾರ್ಟಿಮರ್ ವೀಲರ್ ಭಾರತೀಯ ಪುರಾತತ್ವ ಸರ್ವೆ ಸಂಸ್ಥೆಯ ಮಹಾನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡರು. ವೀಲರ್ 1948ರವರೆಗೆ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದರು ಮತ್ತು ಈ ಅವಧಿಯಲ್ಲಿ ಅರಿಕಮೇಡು, ಬ್ರಹ್ಮಗಿರಿ, ಚಂದ್ರಾವಳ್ಳಿ, ಮಸ್ಕಿ ಮತ್ತು ಹರಪ್ಪಾ ಮತ್ತು ಮೊಹೆಂಜೋದಾರೋ ಶಿಲಾಯುಗ ತಾಣಗಳನ್ನು ಅಳೆಯುವ ಕಾರ್ಯವನ್ನು ಕೈಗೊಂಡರು. 32. ಕೆಳಗಿನ ಯಾವ ಹರಪ್ಪನ್ ತಾಣವು ಕೈಗಾರಿಕೆ ಉತ್ಪಾದನೆಯೊಂದಿಗೆ ಸಂಬಂಧ ಹೊಂದಿಲ್ಲ? ಬಾಲಕೋಟ್, ಮಂಡ, ಚಾನ್ಹುದಾರೋ, ನಾಗೇಶ್ವರ್. RRB NTPC January 17th, 2021, Shift I, Stagist. ಉತ್ತರ ಮಂಡ. ಹರಪ್ಪನ್ ತಾಣವು ಕೈಗಾರಿಕೆ ಉತ್ಪಾದನೆಯೊಂದಿಗೆ ಸಂಬಂಧ ಹೊಂದಿಲ್ಲ. ಚಾನ್ಹುದಾರೋ ಕೈಗಾರಿಕೆ ಉತ್ಪಾದನೆಗೆ ವಿಶೇಷವಾಗಿ ಮುಡಿಪು ಹೊಂದಿತ್ತು. ಮಾಣಿಕ್ಯ ತಯಾರಿಸುವುದು, ಶೆಲ್ ಕಟಿಂಗ್, ಲೋಹ ಕಾರ್ಯ, ಮುದ್ರೆ ತಯಾರಿಕೆ, ತೂಕ ತಯಾರಿಕೆ ಮುಂತಾದವು. 33. ಸಿಂಧೂ ತಟದ ನಾಗರಿಕತೆ ವರ್ಷ ಹಳೆಯದು ಮತ್ತು ದಕ್ಷಿಣದಲ್ಲಿ ಗಂಗೆಯ ತೊನೆಕುಸುಮ ಕೆಳಗಿನ ಭಾಗದಿಂದ ಹಾಗೂ ಉತ್ತರದಲ್ಲಿ ಮಲ್ವಾ ತೊನೆಕುಸುಮದವರೆಗೆ ವಿಸ್ತಾರವಾಗಿದೆ. 1000 BC, 5000 BC, 3000 BC, 8000 BC. RRB Group D November 27th, 2018, Shift 3. ಉತ್ತರ 3000 BC. ಸಿಂಧೂ ತಟದ ನಾಗರಿಕತೆ ಕ್ರಿ.ಪೂ. 3000 ವರ್ಷ ಹಳೆಯದು. 34. ಯಾವ ನಾಗರಿಕತೆ ಮಲ್ವಾದ ದಕ್ಷಿಣಕ್ಕೆ ಮತ್ತು ಗಂಗೆಯ ತೊನೆಕುಸುಮದ ಕೆಳಗಿನ ಭಾಗದ ಉತ್ತರಕ್ಕೆ 5000 BC ಅಭಿವೃದ್ಧಿ ಹೊಂದಿದೆ? ಸಿಂಧೂ ತಟದ ನಾಗರಿಕತೆ. ಮೌರ್ಯ ಸಾಮ್ರಾಜ್ಯ, ಮಗಧ ಸಾಮ್ರಾಜ್ಯ. RRB Group D September 24th, 2018, Shift 2. ಉತ್ತರ ಸಿಂಧೂ ತಟದ ನಾಗರಿಕತೆ. ಸಿಂಧೂ ತಟದ ನಾಗರಿಕತೆ ಮಲ್ವಾದ ದಕ್ಷಿಣಕ್ಕೆ ಮತ್ತು ಗಂಗೆಯ ತೊನೆಕುಸುಮದ ಕೆಳಗಿನ ಭಾಗದ ಉತ್ತರಕ್ಕೆ 5000 BC ಅಭಿವೃದ್ಧಿ ಹೊಂದಿದೆ. 35. ಹರಪ್ಪಾ ನಾಗರಿಕತೆ ಸುಮಾರು 2500 BC ಅಭಿವೃದ್ಧಿ ಹೊಂದಿದೆ. ಇಂದು ನಾವು ಇದನ್ನು ಏನೆಂದು ಕರೆಯುತ್ತೇವೆ? ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ, ಪಶ್ಚಿಮ ಭಾರತ ಮತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಪಶ್ಚಿಮ ಭಾರತ.
ಭಾರತ ಮತ್ತು ಚೀನಾ. RRB NTPC January 17, 2017, Shift 3, Stagist. ಉತ್ತರ ಪಶ್ಚಿಮ ಭಾರತ ಮತ್ತು ಪಾಕಿಸ್ತಾನ. ಹರಪ್ಪ ನಾಗರಿಕತೆ 2500 ಬಸ್ನಲ್ಲಿ ಪಶ್ಚಿಮ ಭಾರತ ಮತ್ತು ಪಾಕಿಸ್ತಾನದಲ್ಲಿ ವಿಸ್ತಾರವಾಗಿತ್ತು. 36. ಭಾರತದ ಇತಿಹಾಸವು ಸಿಂಧೂ ತಟದ ನಾಗರಿಕತೆಯ ಜನನದಿಂದ ಪ್ರಾರಂಭವಾಗಿದೆ. ಇದು ಸುಮಾರು ಅಸ್ತಿತ್ವಕ್ಕೆ ಬಂದಿದೆ. 2500 BC, 4500 BC, 1500 BC, 6500 BC. RRB Group D March 12, 2018, Shift 2. ಉತ್ತರ 2500 ಬಸ್. ಭಾರತದ ಇತಿಹಾಸವು ಸುಮಾರು 2500 ಬಸ್ನಲ್ಲಿ ಸಿಂಧೂ ತಟದ ನಾಗರಿಕತೆಯ ಜನನದಿಂದ ಪ್ರಾರಂಭವಾಗಿದೆ. 37. ಸಿಂಧೂ ತಟದ ನಾಗರಿಕತೆಯ ಅತಿ ಮುಖ್ಯ ವೈಶಿಷ್ಟ್ಯವೇನು? ವಿನಿಮಯ ವ್ಯವಸ್ಥೆ, ಸ್ಥಳೀಯ ಸಾರಿಗೆ ವ್ಯವಸ್ಥೆ, ಇಟ್ಕಳಿನಿಂದ ಮಾಡಿದ ಕಟ್ಟಡಗಳು, ಆಡಳಿತಾತ್ಮಕ ವ್ಯವಸ್ಥೆ. RRB NTPC May 4, 2016, Shift 3, Stagist. ಉತ್ತರ ಇಕ್ಕಳಿನಿಂದ ಕಟ್ಟಡಗಳು. ಸಿಂಧೂ ತಟದ ನಾಗರಿಕತೆಯ ಅತಿ ಮುಖ್ಯ ವೈಶಿಷ್ಟ್ಯವು ಇಕ್ಕಳಿನಿಂದ ಮಾಡಿದ ಕಟ್ಟಡಗಳಾಗಿತ್ತು. ಈ ಕಾಲದಲ್ಲಿ ಎಲ್ಲಾ ಹರಪ್ಪನ್ ತಾಣಗಳಲ್ಲಿ ಕಟ್ಟಡಗಳಲ್ಲಿ ಇಟ್ಕಳನ್ನು ಬಳಸಲಾಗಿತ್ತು. ಈ ಕಾಲದ ಇಟ್ಕಳುಗಳು ಸಾಮಾನ್ಯವಾಗಿ 4-2-1 ಪ್ರಮಾಣದಲ್ಲಿ ಇದ್ದವು. 38. ಸಿಂಧೂ ತಟದ ನಾಗರಿಕತೆ ಯಾವ ಕಾಲಕ್ಕೆ ಸೇರಿದೆ? ತಾಮ್ರ ಯುಗ ನಾಗರಿಕತೆ, ಕಬ್ಬಿಣ ಯುಗ ನಾಗರಿಕತೆ, ಧ್ರುವ ಯುಗ ನಾಗರಿಕತೆ, ಕಂಚು ಯುಗ ನಾಗರಿಕತೆ. RRB NTPC January 17, 2017, Shift 3, Stagist. ಉತ್ತರ ಕಂಚು ಯುಗ ನಾಗರಿಕತೆ. ಸಿಂಧೂ ತಟದ ನಾಗರಿಕತೆ ಕಂಚು ಯುಗ ನಾಗರಿಕತೆ ಎಂದು ಕರೆಯಲ್ಪಡುತ್ತದೆ. ಈ ನಾಗರಿಕತೆಯಲ್ಲಿ ಬಳಸಿದ ಮೊದಲ ಲೋಹವು ತಾಮ್ರ ಮತ್ತು ಕಬ್ಬಿಣದ ಮಿಶ್ರಣವಾಗಿತ್ತು. 1400 ಸಿಂಧೂ ತಟದ ನಾಗರಿಕತೆಯ ಕೇಂದ್ರಗಳನ್ನು ಕಂಡುಹಿಡಿಯಲಾಗಿದೆ. ಇದರಲ್ಲಿ 925 ಕೇಂದ್ರಗಳು ಭಾರತದಲ್ಲಿವೆ. ಈ ನಾಗರಿಕತೆ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಸುತ್ತಲೂ ವ್ಯಾಪಕವಾಗಿದೆ. 39. ಸಿಂಧೂ ತಟದ ನಾಗರಿಕತೆಯ ಜನರು ತಾಮ್ರ ಮತ್ತು ಕಬ್ಬಿಣವನ್ನು ಮಿಶ್ರಣ ಮಾಡಿ ಏನನ್ನು ಮಾಡಿದರು? ಕನ್ನಡಿಯು, ಕಂಚು, ಕಬ್ಬಿಣ, ಚಿನ್ನ. RRB Group D October 12, 2018, Shift 3. ಉತ್ತರ ಕಂಚು. ಸಿಂಧೂ ತಟದ ನಾಗರಿಕತೆಯ ಜನರು ತಾಮ್ರ ಮತ್ತು ಕಬ್ಬಿಣವನ್ನು ಮಿಶ್ರಣ ಮಾಡಿ ಕಂಚು ಮಾಡಿದರು. 40. ಈ ಸ್ಥಳಗಳಲ್ಲಿ ಯಾವುದು ಸಿಂಧೂ ತಟದ ನಾಗರಿಕತೆಯ ಪ್ರಮುಖ ತಾಣವಲ್ಲ? ಕಾಲಿಬಂಗನ್, ಹರಪ್ಪ, ಮೊಹೆಂಜೋದಾರೋ, ಆಜಂಗಾರ್. RRB Group D October 24, 2018, Shift 3. ಉತ್ತರ ಆಜಂಗಾರ್. ಆಜಂಗಾರ್ ಸಿಂಧೂ ತಟದ ನಾಗರಿಕತೆಯ ತಾಣವಲ್ಲ. ಸಿಂಧೂ ತಟದ ನಾಗರಿಕತೆ ಅಥವಾ ಸೈಂಧವ ನಾಗರಿಕತೆ ನಗರ ನಾಗರಿಕತೆ. ಸಿಂಧೂ ತಟದ ನಾಗರಿಕತೆಯ ಪ್ರಮುಖ ತಾಣಗಳು ಮೊಹೆಂಜೋದಾರೋ, ಹರಪ್ಪ, ಲೋಥಲ್, ಬನವಾಲಿ, ಧೋಳವೀರ, ರಕಿಗಾರ್ಹೆ ಮತ್ತು ಕಾಲಿಬಂಗನ್. 41. ಹರಪ್ಪ ನಾಗರಿಕತೆಯ ಜನರು ಈ ದೇವತೆಗಳಲ್ಲಿ ಯಾವುದನ್ನೂ ಪೂಜಿಸಲಿಲ್ಲ? ಶಿವ, ವಿಷ್ಣು, ಹಾವು, ಸ್ವಸ್ತಿಕ. RRB NTPC November 4, 2016, Shift I, Stagist. ಉತ್ತರ ವಿಷ್ಣು. ಹರಪ್ಪ ನಾಗರಿಕತೆಯ ಜನರು ವಿಷ್ಣುವನ್ನು ಪೂಜಿಸಲಿಲ್ಲ. ತ್ರಿಮುಖಿ ಮಾನವ ಯೋಗಾಸನದಲ್ಲಿ ಸಿಂಹಾಸನದಲ್ಲಿ ಕುಳಿತಿರುವ ವ್ಯಕ್ತಿಯು ಶಿವನ ಮೂಲ ರೂಪವೆಂದು ಪರಿಗಣಿಸಲಾಗಿದೆ. 42. ಸಿಂಧೂ ತಟದ ನಾಗರಿಕತೆಯ ಜನರು ಯಾವನನ್ನು ಪೂಜಿಸುತ್ತಿದ್ದರು? ಹನುಮಾನ್, ಕಾಳಿ, ಅಯ್ಯಪ್ಪ, ಪಶುಪತಿ. RRB ALP NTAC, August 13, 18, Shift I. ಉತ್ತರ ಪಶುಪತಿ. ಸಿಂಧೂ ತಟದ ನಾಗರಿಕತೆಯ ಜನರು ತ್ರಿಮುಖ ದೇವತೆ ಪಶುಪತಿಯನ್ನು ಪೂಜಿಸುತ್ತಿದ್ದರು. ನಮಸ್ಕಾರಗಳು. ನಾನು ನಿಮ್ಮ ಹಿತೈಷಿ ಕನ್ನಡ ರೈಲ್ವೆ ಗುರು. ಇಲ್ಲಿ ನೀವು ರೈಲ್ವೆ ಪರೀಕ್ಷೆಗಳಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು. ನಾವು ನಿಮಗೆ ಆನ್ಲೈನ್ ತರಗತಿಗಳು, ಪಠ್ಯವಸ್ತು, ಪರೀಕ್ಷಾ ತಂತ್ರಗಳು ಮತ್ತು ಪ್ರಮುಖ ವಿಷಯಗಳನ್ನು ಸಮರ್ಪಿಸುತ್ತೇವೆ. ಪ್ರತಿಯೊಂದು ವಿಡಿಯೋದಲ್ಲಿ ಹೊಸ ವಿಷಯಗಳು, ಪರೀಕ್ಷಾ ಸುದ್ದಿ ಮತ್ತು ಮಾಹಿತಿಗಳೊಂದಿಗೆ ನಿಮ್ಮನ್ನು ಸಿದ್ಧಗೊಳಿಸುತ್ತೇವೆ. ನಮ್ಮ ಚಾನೆಲ್ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ರೈಲ್ವೆ ಗುರು ಯೂಟ್ಯೂಬ್ ಚಾನೆಲ್ನಿಂದ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮೊಂದಿಗೆ ಇರಿ ಮತ್ತು ನಿಮ್ಮ ಉಜ್ವಲ ಭವಿಷ್ಯವನ್ನು ಕಟ್ಟಿಕೊಳ್ಳಿ.